ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಬರ್ತ್ಡೇ ಇದೆ. ಸೊ ಹಾಗಾಗಿ ನಾನು ಕೋರಂಟಿಗೆ ಬಂದೀನಿ. ಯಾಕಪ್ಪ ಅಂದ್ರೆ ನಾನು ಜಾಸ್ತಿ ಇಷ್ಟಪಡೋ ದೇವ್ರು ಅಂದರೆ ಹನುಮಂತಲ್ವ. ಸೊ ಅದಕ್ಕೆ ಕೋರಂಟಿಗೆ ಬಂದೀನಿ. ಎಷ್ಟು ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬರೋಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ನಂಗೆ ಟೈಮು ಸಿಗ್ತಿರ್ಲಿಲ್ಲ, ಆ ಕಡೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಬರ್ಲಿಕ್ಕಾಗಲಿಲ್ಲ. ಅದಕ್ಕೆ ಬರ್ತ್ಡೇ ಅದ ಅಂತ ಹೇಳ್ಬಿಟ್ಟು ಹೋದರೆ ಆಯಿತು ಅಂತ ಬಂದೆ. ಮೊದಲಾದರೆ ಅಲ್ಲೇ ಸನಿನೇ ಕೆಲ್ಸಕ್ಕೆ ಹೋಗ್ತಿದ್ದ, ಅವಾಗವಾಗ ಹೋಗ್ತಾಯಿದ್ದ. ಬಟ್ ಭಾಳ ದಿನ ಆಯಿತು ಅಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಿದ್ದೀನಿ. ಸೊ ಹಾಗಾಗಿ ದೇವ್ರಿಗೆ ಹೋಗೋಕ್ಕೆ ಆಗಿಲ್ಲ. ಭಾಳ ಬೇಜಾರಾಯಿತು. ನಮ್ಮ ಮನೆ ಹತ್ರಕ್ಕೆ ಮಾರುತಿ ಅಣ್ಣ, ಅವನ ಹತ್ರಕ್ಕೆ ಹೋಗಿ ನಮಸ್ಕಾರ ಮಾಡ್ತಿದ್ದೆ. ದಿನಾಲೂ ಹೋಗ್ತೀನಿ ಬಿಡು, ಪರವಾಗಿಲ್ಲ ಹಾಗೇನು. ಆದರೆ ಕೋರಂಟಿಗೆ ಬರಬೇಕು ಅಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ದ. ಅದು ನನ್ನ ಬರ್ತ್ಡೇ ದಿನ ಆಯಿತು. ಅಂತೂ ಬರ್ತ್ಡೇ ದಿನಕ್ಕೆ ಬಂದೆ. ಒಳಗೆ ಬಂದ ನೋಡ್ದೆ ನೀರವೇನು ಅಂತ. ನೀರಿದ್ದು ಕಾಲು ತೊಳ್ಕೊಂಡು ಆದ್ಮೇಲೆ 3 ಸರ್ತಿ ನೀರು ಹಾಕ್ಕೊಂಡ. ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕಂತ ಸ್ವಲ್ಪ ನೀರು ಹಾಕ್ಸ್ಕೊಂಡೆ. ನಾನು ಫಸ್ಟ್ ಅವಾಗ ಬಂದಾಗ ಇವೆಲ್ಲ ಏನೂ ಇರಲಿಲ್ಲ, ಫೋಟೋಸು ಜಾಸ್ತಿ ಏನು. ಇವಾಗ ನೋಡ್ರಿ ಚೆನ್ನಾಗಿ ಮಾಡ್ಯಾರ. ಯಾಕಂದ್ರೆ ಎಲ್ಲ ರಾಮನ ಫೋಟೋ ಹಾಕ್ಯಾರ, ರಾಮ ಸೀತಾ ಫೋಟೋ ಹಾಕ್ಯಾರ, ರಾಮ ಹನುಮಂತ ಸೀತೆ 3 ಜನ ಇರೋ ಫೋಟೋ ಹಾಕ್ಯಾರ, ಮತ್ತು ಶ್ಲೋಕಗಳ ಫೋಟೋ ಹಾಕ್ಯಾರ. ನಂಗೆ ಭಾಳ ಇಷ್ಟ ಆಯ್ತಪ್ಪ. ನನಗೊಂಥರ ಹೋದಾಗ ಮನ್ಸಿಗೆ ನೆಮ್ಮದಿ ಅನಿಸ್ತು. ಒಳಗೆ ನೋಡ್ದೆ ಯಾರನ್ನಾದ್ರೂ ಅಂತ. ಅಂದರೆ ಜಾಸ್ತಿ ಜನ ಇರಲಿಲ್ಲ, ಅಮಾವಾಸ್ಯೆ ಇದ್ರು ಭೀ. ಯಾಕಂದ್ರೆ ಶನಿವಾರ ಇದ್ರೆ ಜಾಸ್ತಿ ಜನ ಇರ್ತಿರು, ಶನಿವಾರ ಬೇರೆ ಇರಲಿಲ್ಲ. ಹಾಗಾಗಿ ಅಮಾವಾಸ್ಯೆ ಇತ್ತು, ನನ್ನ ಬರ್ತಡೇನೂ ಇತ್ತು. ಹೋದ್ರಾಯ್ತು ಅಂತ ಬಂದ. ದೇವ್ರಿಗೆ ಮಾಡ್ದೆ ನಾನು ಒಂಚೂರು. ಮಾಡಾದ್ಮೇಲೆ ಕುಂಕುಮ ಇಟ್ಕೊಂಡ ಹಣೆಗೆ. ಹೊರಗೆ ಬಂದ ಟೆಂಗ್ ಹೊಡಿಬೇಕು ಅಂತ. ಇಲ್ಲಿ ಹನುಮಾನ್ ದೇವ್ರ ಸುತ್ತ ಒಂದು ಕಟ್ಟಿದ, ಅರಳಿ ಮರದ ಕಟ್ಟಿ. ಅಲ್ಲೆಲ್ಲ ನಾಗಪ್ಪನದು ಮೂರ್ತಿಗಳು ಅವ. ಬಟ್ ಯಾಕಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಗೊತ್ತಿಲ್ಲ ಅದ್ರದ್ದು ಅರ್ಥ ಏನು, ಯಾಕೆ ನಾಗಪ್ಪನೇ ಅಲ್ಲಿರ್ತಾನೆ ಅವ್ರ ಬಳಿ ಅಂತ. ಗೊತ್ತಿದ್ದರೆ ಕಮೆಂಟ್ ಮಾಡಿ, ಯಾರ್ಯಾರು ನಮ್ಮ ಗುಲ್ಬರ್ಗದಲ್ಲಿ ಇರ್ತೀರಿ ಅನ್ನೋರು. ಅಲ್ಲಿ ಇಷ್ಟು ಉದ್ದ ಶ್ಲೋಕ ಹಾಕಿದ್ರು. ನಾನು ಶ್ಲೋಕ ಒಂದು ಟೈಮ್ ಓದಿದೆ, ಚೆನ್ನಾಗಿ ಅನ್ನಿಸ್ತು. ಓದಿದಾಗ ಮನಸ್ಸಿಗೆಲ್ಲ ನೆಮ್ಮದಿ ಅನ್ನಿಸ್ತು. ಯಾರ್ಯಾರೆಲ್ಲ ಹೋಗ್ತೀರಾ ಕೋರಂಟಿಗೆ, ಶ್ಲೋಕ ಓದಿ ಮನಸ್ಸಿಗೆ ಒಂಚೂರು ನೆಮ್ಮದಿ ಆದರೂ ಸಿಗುತ್ತೆ ನೋವಾದಾಗ. ಹಾಗೆ ಎಲ್ಲ ಕಡೆ ಶ್ಲೋಕಗಳು ಹಾಕಿದ್ರು. ಬೇರೆ ಬೇರೆ ಥರ ಫೋಟೋಗಳು ಹಾಕಿದ್ರು, ಎಲ್ಲರ ಜೊತೆಗಿರೋದು ಎಲ್ಲ. ನನಗೆ ನೋಡಿ ಬಹಳ ಖುಷಿ ಆಯಿತು. ಮತ್ತು ಹೊರಗೆ ಬರಬೇಕಾದ್ರೂ ಹೊರಗಡೆ ರಥ ಇತ್ತು. ರಥಕ್ಕೆ ಒಂದ್ಸಲ ನೋಡ್ದೆ. ಮತ್ತು ಅಲ್ಲೊಂದು ದೇವ್ರ ಗುಡಿ ಇತ್ತು, ಅದಕ್ಕೂ 3 ಸುತ್ತು ಹಾಕ್ದೆ. ಅದಾದಮೇಲೆ ಹೊರಗೆ ಬಂದ ಫೋಟೋ ತೆಕ್ಕೋಬೇಕು ಅಂತ ಒಳಗಡೆ ನೋಡಿದೆ. ಮಾರುತಿ ಹತ್ರ ಎಲ್ಲ ಖಾಲಿ ಇತ್ತು. ಆಕಳೆಲ್ಲ ಕಟ್ಟಿದ್ರು. ಅವನಿಗೆ ಜೈ ಶ್ರೀರಾಮ್ ಅಂದೆ. ರಾತ್ರಿ ಆಯಿತು, ಮನೆಗೆ ಬಂದೆ. ಅಲ್ಲಿ ಕೇಕ್ ಬೇರೆ ತೊಗೊಂಬಂದಿದ್ರು ಅಕ್ಕ ಮತ್ತು ನಮ್ದು ಅಕ್ಕ ಇಬ್ಬರು. ಅದ್ರ ಮೇಲೆ ರೀಲ್ಸ್ ರಾಣಿ ಅಂತ ಬರೆದಿದ್ದು. ನನ್ನನ್ನೇ ವಿಶ್ ಹ್ಯಾಪಿ ಬರ್ಡೇ ಮಾಡ್ಕೊತಾ ಇದ್ದೆ. ನಾವು ಫ್ರೆಂಡ್ ಬೇರೆ ಗಿಫ್ಟ್ ಕೊಟ್ಟಿದ್ಲು. ಏನು ಕೊಟ್ಟಾಳಂತ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಅದ್ರಾಗ ತೆಗೆದು ನೋಡ್ದೆ, ಫೋಟೋ ಫ್ರೇಮ್ ಇತ್ತು. ನಂಗಂತೂ ಸಖತ್ತಾಗಿ ಇಷ್ಟ ಆಯಿತು ಫೋಟೋ ಫ್ರೇಮು. ಇವತ್ತು ಬೇರೆ ನಾವು ದೀಪ ಹಾಕ್ತೀವಿ. ಯಾಕಪ್ಪ ಅಂದ್ರೆ ದಸರಾದ ಮೊದಲೇ ದಿನ ನಮ್ಮ ಮನೇಲಿ ನಮ್ಮ ಅಕ್ಕ ಅಡುಗೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡಿದ್ಲು. ನಾನು ಪೂಜೆಗೆ ರೆಡಿ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ಮಂಟಪ ಎಲ್ಲ ರೆಡಿ ಮಾಡಿದೆ. ಅದಕ್ಕೆ ಲೈಟ್ಸ್ ಎಲ್ಲ ಹಾಕ್ಬೇಕಂತ ನೋಡ್ತಿದ್ದೆ. ಲೈಟ್ಸ್ ಬೇರೆ ಒಂಥರ ಕಿತ್ತೋಗಿತ್ತು. ಅದಕ್ಕೊಂಥರ ಅಟ್ಯಾಚ್ ಮಾಡಿಬಿಟ್ಟು ಹಾಕಿದೆ. ಹಂಗೆ ಹಿಂಗೆ ನಮ್ಮ ಮಮ್ಮಿ ಅಂದಳು, ಜರ ಮದನ ಕಲಸು ಅದ್ರಾಗೆಲ್ಲ ಹಾಕಿ ಅಂತ. ಮೊದಲ ಕಲಿಸ್ಕೊಟ್ಟ. ನಮ್ಮ ಮಮ್ಮಿ ಪೂಜೆ ಮಾಡ್ಲತ್ತಿವಳು. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಈ ಥರ ಪೂಜೆ ಮಾಡ್ತೀವಿ. ನಾನು ಬೇರೆ ರಂಗೋಲಿ ಹಾಕಿದೆ. ರಂಗೋಲಿ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಗುಡಿಸಿ ಮಾಡಿಸಿ ರಂಗೋಲಿ ಹಾಕ್ತಾ ನಮ್ಮ ಮಮ್ಮಿ ಪೂಜೆ ಮಾಡಿದ್ರು. ಈ ಥರ ರಂಗೋಲಿ ಹಾಕಿದ್ದೀನಿ ಇವತ್ತು. ಈ ಥರ ರೆಡಿಯಾಗಿದ್ದೀನಿ. ಒಂಥರ ಮನೇಲಿ ಹುಚ್ಚಿ ಥರ ಇರ್ತೀನಿ, ಆದರೆ ಹೊರಗೆ ಹೋದಾಗ ಚಂದ ರೆಡಿ ಆಗ್ತೀನಿ. ನೋಡಿ ಈ ಥರ ಪೂಜೆ ಮಾಡಿದ್ದೀವಿ. ನಮ್ಮ ಮನೇಲಿ ಬಜ್ಜಿ ಪಲ್ಯ, ಕಡುಬು, ಹಿಂಡಿ ಪಲ್ಯ, ಟೊಮೊಟೊ ಗೊಜ್ಜು ಎಲ್ಲ ಮಾಡೀವಿ. ಅದು ಆದಮೇಲೆ ನಮ್ಮ ಮಮ್ಮಿಗೆ ಸೀರೆ ಉಡ್ಸೀವಿ. ಯಾಕಂದ್ರೆ ಸೀರೆ ಉಡಿಸ್ಬೇಕು ಅಂತ ಉಡಿಸಿದ್ರು ನಮ್ಮ ಅತ್ತೆಯವರು. ಅಂದರೆ ಅಡ್ಗೆಲೆಲ್ಲ ದೇವ್ರದ್ದು ಇರ್ತದಲ್ಲ ಅದೆಲ್ಲ ತುಂಬಿ ಪೂಜೆ ಗೀಜೆ ಎಲ್ಲ ಮಾಡಿ ಬೆಳಗಿದ್ರು. ಅದಾದಮೇಲೆ ನಮ್ಮ ಅಮ್ಮ ಒಂಚೂರು ದೇವ್ರು ಬಂತು. ನಾವೆಲ್ಲ ನಮಸ್ಕಾರ ಮಾಡಿದ್ವಿ. ಎಲ್ಲರೂ ನಮ್ಮ ಅಮ್ಮನ ಕಾಲು ಬಿದ್ವಿ. ನಮ್ಮಮ್ಮ ಬೇರೆ ಜೋಗಕ್ಕೆ ಹೋಯ್ತು. ಆಮೇಲೆ ನಮ್ಮ ತಂಗಿ ಬರ್ತಡೇ ಇತ್ತಂದರೆ ಡುಮ್ಮಿದು ರೆಡಿಯಾಗಿ ಹೋಗಿದ್ವಿ. ಈ ಥರ ಇದ್ವಿ. ಅವಳದು ಬರ್ತಡೇ ಮಾಡಬೇಕಂತ ಹೋಗಿದ್ದೆ. ಅವಳು ರೀಲ್ಸ್ ಮಾಡ್ತಾಯಿದ್ರು ರಾಣಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್.